ಈ ಥರ ರೆಡಿ ಆಗಿದ್ದೀನಿ. ಸೊ ಕಾಣಿಸ್ತಾ ಇದ್ದೀನಿ. ಇದು ನಮ್ಮ ಪುಟ್ಟ ಮಿರರ್. ಇನ್ನು ಯಾವ ಥರ ಕೊಡ್ತಾರೆ PVR ಅಲ್ವಾ. ಸೊ ನೀವು ಬನ್ನಿ ನನ್ನ ಜೊತೆ ಅಲ್ಲಿ ಇಸ್ಕಾನ್ ಟೆಂಪಲ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಅಗಲಿ. ಇಷ್ಟು ಚೆನ್ನಾಗಿ ರೆಡಿಯಾಗಿ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮೊದಲನೇದಾಗಿ ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು. ಮತ್ತು ಇಸ್ಕಾನ್ ಟೆಂಪಲಲ್ಲಿ ಸಿಗ್ತೀನಿ. ಹಾಯ್ ಜಾನ್ಸಿ, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಏನು ಟೆಂಪಲ್ ಅದು? ಏನು ಹೇಳು? ಇಸ್ಕಾನ್ ಟೆಂಪಲ್. ಇವತ್ತೇನು ಸ್ಪೆಷಾಲಿಟಿ? ಕೃಷ್ಣಾಷ್ಟಮಿ. ಸೊ ವಿ ಆರ್ ಗೋಯಿಂಗ್ ಟು ಇಸ್ಕಾನ್ ಟೆಂಪಲ್. ವಿಶ್ ಮಾಡಿಬಿಡೋಣ ಎಲ್ಲರಿಗೂ ಹ್ಯಾಪಿ ಕೃಷ್ಣಾಷ್ಟಮಿ. ಕೃಷ್ಣಾಷ್ಟಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು. ನಮ್ಮ ಹುಡುಗಿ ಕಡೆಯಿಂದ ನಮ್ಮ ಕಡೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದೀವಿ ಗೈಸ್. ಇಲ್ಲಿಂದ ತುಂಬಾ ದೂರ ಇದೆ ಇಸ್ಕಾನ್ ಟೆಂಪಲು. ಸೊ ಬಸ್ಗೆ ಹೋಗಿ ಬೆಳ್ಳಂದೂರು ಬಸ್ ಸ್ಟ್ಯಾಂಡ್ ಬಸ್ ಹತ್ತಬೇಕು. ಹಾಯ್ ಗಾಯ್ಸ್, ಸ್ವಲ್ಪ ಕಾಫಿ ಕುಟ್ಕೊಂಡು ಹೋಗಿ ಬಸ್ ಹತ್ತಿದ್ವಿ. ಬೆಳ್ಳಂದೂರಿಂದ ಮೆಜೆಸ್ಟಿಕ್ ಹೋಗೋಣ ಅಂತ. ಅಲ್ಲಿಗೆ ಹೋಗಿ ಮಹಾಲಕ್ಷ್ಮಿ ಮೆಟ್ರೋ ತಗೊಳ್ಳೋಣ ಅಂತ. ಇಲ್ಲಿಂದ ಆದರೆ ಡೈರೆಕ್ಟ್ ಬಸ್ ಯಾವೂ ಇಲ್ಲ. ಸೊ ಹಂಗೆ ಇವಾಗ ಸ್ವಲ್ಪ ಹೊತ್ತಂಗೆ ಕೂತ್ಕೊಂಡಿದ್ದೀನಿ ಅಷ್ಟೇ. ನಿಮ್ಮ ಎದುರುಗಡೆ ನೋಡಿ ನಗ್ತಾ ಇದ್ದೀನಿ. ನಾನು ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ. ಒಂದು 5 ಮಿನಿಟ್ಸ್ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತೀನಿ. ಪ್ರತಿ ತಡಿ ಬಸ್ ಹತ್ತಿದಾಗ ಸೇಮ್ ಸಿನಾರಿಯೋ. ಆಮೇಲಿಂದ ಪಚ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ನನಗೆ ಬಸ್ ಅಂದರೆ ಆಗಲ್ಲ ಗೈಸ್. ವಾಮಿಟಿಂಗ್ ಅಂದರೆ ವಾಮಿಟಿಂಗ್. ಬ್ಯಾಗ್ ಇದ್ದರೆ ನನ್ನ ಹತ್ರ ಬ್ಯಾಗ್ ಹಾಕ್ಕೊಂಡು ಮಲ್ಕೊಂಬಿಡ್ತೀನಿ. ಇಲ್ಲಾಂದರೆ ನನ್ನ ಫ್ರೆಂಡ್ಸ್ ಇದ್ದರೆ ಅವ್ರ ಮೇಲೆ ಮಲ್ಕೊಂಬಿಡ್ತೀನಿ. ಇದೇ ಥರ ಜಾನ್ಸಿ ಮಲಗಿಸ್ಕೊಂಡಿದ್ದಾಳೆ ನೋಡಿ. ರೀಚ್ ಆಗೋವರೆಗೂ ನಾನು ಮಲ್ಕೊಂಡೇ ಇದ್ದೀನಿ ಗೊತ್ತಾ. ಇನ್ನೇನು ಬಂದ್ವಿ ಅನ್ನುವಾಗ ಎದ್ದಿದ್ದೀನಿ ಆ್ಯಕ್ಚುಲಿ. ಆ್ಯಂಡ್ ಆಮೇಲಿಂದ ಅಲ್ಲಿಗೆ ರೀಚ್ ಆಗಿ ಸ್ವಲ್ಪ ನನ್ನ ಫ್ರೆಂಡು ನಂದು ನಮ್ಮ ಅಣ್ಣ ಫೋಟೋಶೂಟ್ ಮಾಡಿದ್ರು. ಆ್ಯಕ್ಚುಲಿ ಅದ್ಯಾವುದೋ ಮೆಟ್ರೋ ಸ್ಟೇಷನ್ ಮುಂದೆಗಡೆ. ಸೊ ಇಬ್ಬರು ಫೋಟೋಶೂಟ್ ಮಾಡಿಸ್ಕೊಂಡು ಆಮೇಲಿಂದ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಹಂಗೆ ಅಂದರೆ ಆಮೇಲಿಂದ ದರ್ಶನಕ್ಕೆ ಹೋದರೆ ಲೇಟ್ ಆಗುತ್ತೆ ಅಂತೇಳಿ ಇಲ್ಲೇ ಫೋಟೋಸ್ ಎಲ್ಲ ತಕ್ಕೊಂಡ್ಬಿಟ್ಟು ಟೈಮ್ ಪಾಸ್ ಮಾಡಿ ಮತ್ತೆ ಆಮೇಲಿಂದ ಟೆಂಪಲ್ಗೆ ಹೋದ್ವಿ ಗೈಸ್. ಆ್ಯಕ್ಚುಲಿ ಲೈವಲ್ಲಿ ನೋಡಿದ್ವಿ ಟೆಂಪಲಲ್ಲಿ ಹೆವಿ ರಶ್ ಇದೆ ಅಂತೇಳಿ. ಸೊ ಹಂಗಾಗಿ ಇಲ್ಲೇ ಲೇಟ್ ಮಾಡೋದು ಸ್ವಲ್ಪ. ఏంటదా బోర్ కొడుతుంది. బోర్ కాదు, చాలా అయిపోయింది అసలు. వేస్ట్. నా ఫోటోలు, మీ ఫొటోస్ వీడియోస్ తీసి అలసిపోయాను. అస్సలు తీయలేదు గైస్. నాకు మా అన్న తీసాడు ఫొటోస్. ఇప్పుడు ఒక్క ఫోటో దిగదు, తీయలేదు. మీరు చూడండి గైస్, ఇవంతా నేనే మొయ్యాలి కదా. మాతో పాటు వచ్చినప్పుడు నేను కూడా బ్యాగ్ మోస్తున్నా, సైడ్ బ్యాగ్. తను ఫొటోస్కి వెళ్ళినప్పుడు ఇది నేనే మొయ్యాలి. వీడు కూడా పెట్టేసి పెట్టనా? షోర్ పెట్టు, నువ్వు పెట్టు, మళ్ళీ మాట్లాడు. అంతే కదా, అంతే. వచ్చింది చూసుకుందాం. రౌడీ వేషాలు వేస్తున్నాడు. ఎంతమంది జనాలు. ಗೈಸ್, ನೀವೇನು ನೋಡ್ತಿದ್ದೀರಾ ಅದಿಷ್ಟು ಜನ ಇವತ್ತು ಇಸ್ಕಾನ್ ಟೆಂಪಲ್ ಮುಂದೆಗಡೆ. ಆ್ಯಕ್ಚುಲಿ ಹೆವಿ ರಶ್ ಇದೆ ಫುಲ್ಲಾಗಿ. ಸ್ವಲ್ಪನೇ ಗ್ಯಾಪ್ ಇದೆ. ಮೆಟ್ರೋ ಸ್ಟೇಷನಿಂದ ಆಗಿದ ತಕ್ಷಣ ಲೈನ್ ಸ್ಟಾರ್ಟ್ ಆಗ್ತಿದೆ. ಅಲ್ಲಿಂದ 1 or 2 hours ನಾವು ಲೈನಲ್ಲಿ ನಿಂತಿದ್ದೀವಿ. ಆಮೇಲಿಂದ ದರ್ಶನಕ್ಕೆ ಹೋಗಿದ್ದೀವಿ. ಫೈನಲಿ ರೀಚ್ ಆಗಿಬಿಟ್ವಿ. ಹಂಗೆ ಅಂದರೆ ಫುಲ್ಲಾಗಿ ರೀಚ್ ಆಗಿಲ್ಲ, ಒಂದು ಹಾಫ್ ಬಂದುಬಿಟ್ಟಿದ್ದೀವಿ. ಹೆವಿ ರಶ್ ಗೈಸ್. ಫುಲ್ ಸುಸ್ತಾಗಿಬಿಟ್ಟಿದ್ದೀವಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ಫೈನಲಿ ಬಂದ್ವಿ, ಹೋಗ್ತಾ ಇದ್ದೀವಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೋಗ್ತಾ ಇನ್ನೇನು ಹೋಗ್ತೀವಿ ದರ್ಶನಕ್ಕೆ ಅನ್ನುವಾಗ ನುಗ್ಲು ಗೈಸ್. ಅಸಲು ಹಿಂದೆಗಡೆಯಿಂದ ತಳ್ತಾ ಇದ್ದಾರೆ. ಅಂದರೆ ಅಲ್ಲಿ ಕೂಡ ನಮಗೆ ಬೇಗ
ಮೂವ್ ಆಗಿ ಅಂತ ಹೇಳ್ತಿದ್ದಾರೆ. ನಾವು ನೋಡಿದ್ರೆ ನಗ್ತಾ ಇದ್ದೀವಿ. ಬಟ್ ತುಂಬಾ ಹೊಟ್ಟೆ ಸಿದಿದೆ ಎಲ್ರಿಗೂ. ಮಾರ್ನಿಂಗ್ ಏನು ಜಾಸ್ತಿ ಟಿಫನ್ ಮಾಡಿಲ್ಲ. ಸೊ ಹಂಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿ ಕ್ಯೂ ಅಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಫೈನಲಿ ನೋಡಿ ಹೆವಿ ರಶ್ ಇದೆ, ನೀವೇ ನೋಡ್ಬೋದು ಇಲ್ಲಿ. ಬಟ್ ಫೈನಲಿ ರೀಚ್ ಆದ್ವಿ. ಒಂದು ನಿಮಿಷ ಕೂಡ ಬಿಡ್ತಾ ಇಲ್ಲ ಗೈಸ್ ಒಂದು ಫೋಟೋ ತಗೊಳ್ಳೋಕೆ ಕೂಡ, ಬಿಕಾಸ್ ಜಾಸ್ತಿ ರಶ್ ಆಗುತ್ತೆ. ಬಟ್ ದೇವ್ರನ್ನ ಮಾತ್ರ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಅಲ್ಲಿ ಕೂಡ ವೀಡಿಯೋ ತೆಗಿಯೋಕ್ಕೆ ಬಿಡ್ತಾ ಇಲ್ಲ ಆ್ಯಸ್ ಯೂಸ್ವಲಿ ಯು ಗೈಸ್ ನೋ. ಬಟ್ ನಾವು ನೋಡಿದ ಮಾತ್ರ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಗೈಸ್. ಮತ್ತು ಔಟ್ಸೈಡ್ ಬಂದು ಫುಲ್ ಎಲ್ಲರೂ ಟೈರ್ಡ್ ಫೇಸಸ್ಸು, ಏನು ಮಾಡೋಕ್ಕೋಗಲ್ಲ. ಬಟ್ ದರ್ಶನ ಮಾತ್ರ ಚೆನ್ನಾಗಾಯಿತು. ಲೈಕ್ ಹೋಗ್ಬೇಕಾದ್ರೆ ತುಂಬ ಹ್ಯಾಪಿ ಫೇಸಸ್, ಎಕ್ಸೈಟ್ಮೆಂಟಲ್ಲಿ ಹೋಗಿ ತುಂಬ ಟೈರ್ಡಾಗಿ ಬಂದುಬಿಟ್ಟಿದ್ದೀವಿ. ಕುಡಿಯೋಣ ಯಾವ ಶಾಪ್ ಹತ್ರ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೆ ಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೀವಿ. ತುಂಬ ಲೇಟಾಗಿ ಬಂದುಬಿಟ್ಟಿದೆ. ತುಂಬ ಜನ ಇದ್ರು ಆ್ಯಕ್ಚುಲಿ ಇಸ್ಕಾನ್ ಟೆಂಪಲಲ್ಲಿ. చెప్పు ఏమైనా ప్రెసెంట్ పెట్టి ఫ్రెండ్ ఏం కాಣಿಸಿದ್ದಾಳೆ ಹೇಳಿ. ಚಂಡಾರಂಗ ఉన్నాను కదా, చాలా ఎక్కువ ಸಿಗ್ಗುಬಾರ್ದು ಹೇಳು ಸ್ವಲ್ಪ ಅವರಿಂದನೇ. ನನಗೆ ಕನ್ನಡ ಬರಲ್ಲ ಅಮ್ಮ. ತುಂಬಾ ತಲೆನೋಯ್ತಾ ಇತ್ತು. ಸೊ ನಮ್ಮಣ್ಣ ಹೋಗಿ ಟೀ ತಗೊಬಂದರು. ಟೀ ಕುಡ್ಕೊಂಡು ಮತ್ತೆ ಪಿ ಜಿಗೆ ಹೊರಡಬೇಕು ಗೈಸ್. ನಿಮಗೆ ಗೊತ್ತಲ್ವ, ನೋಡಿದ್ದೀರಾ ಯೂಟ್ಯೂಬ್ ಚಾನಲ್ ನೇಮ್ ಚೇಂಜ್ ಮಾಡಿದ್ದೀನಿ. ಯಾಕೋ ಗೈಸ್ ಡ್ಯೂ ಟು ಸಮ್ ರೀಸನ್ಸ್ ಚೇಂಜ್ ಮಾಡಬೇಕಾಯಿತು. ಸೊ ಇವಾಗ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇದು ನನ್ನ ದಿನಚರಣೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ರಮ್ಯಾ ಅಗಲಿ. ಆ್ಯಂಡ್ ಮತ್ತೊಂದು ಆ್ಯಕ್ಚುಲಿ ನೆಕ್ಸ್ಟ್ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ, ಆ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.